ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನಿರ್ತಕ್ಕಂಥದ್ದು ಬನಶಂಕರಿ 6th ಸ್ಟೇಜು 4th ಬ್ಲಾಕಲ್ಲಿರುವಂಥ 20/30 ಲಕ್ಸುರಿ 4BHK ಟ್ರಿಪ್ಲೆಕ್ಸ್ ಹೌಸ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಅದುವೇ ಮನೆಯ ಫ್ರಂಟ್ ಎಲಿವೇಶನ್ ಇದು ಮನೆಯ ಫ್ರಂಟ್ ಎಲಿವೇಶನ್ ಇದಾಗಿದ್ದು ಬಾಟಮ್ ಟು ಟಾಪ್ ಏನು ನೋಡ್ತಾ ಇದ್ದೀರಾ ನೋಡಿ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಯುಟಿಲಿಟಿ ಏರಿಯಾದ ಬಂದು ಅಲ್ಲಿ ನಿಮಗೆ MS ಜೊತೆಗೆ CNC ಕಟ್ಟಿಂಗ್ ಆಗಿರುವಂಥ ಸೇಫ್ಟಿ ಮಾಡಿಕೊಟ್ಟಿದ್ದಾರೆ. ಅದ್ರ ಮೇಲೆ ಸೆಕೆಂಡ್ ಫ್ಲೋರ್ ಬಾಲ್ಕನಿ, ಥರ್ಡ್ ಫ್ಲೋರು ಕೂಡ ಬಾಲ್ಕನಿ ಇರುವಂಥದ್ದು. ಮತ್ತು ನಿಮಗೆ ನ್ಯಾಚುರಲ್ ವಾಲ್ ಕ್ಲಾಡಿಂಗಲ್ಲಿ ಸ್ಟೋನ್ನ ಯೂಸ್ ಮಾಡಿದ್ದಾರೆ. ನ್ಯಾಚುರಲ್ ಸ್ಟೋನ್ನ ವಾಲ್ ಕ್ಲಾಡಿಂಗಲ್ಲಿ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಮತ್ತು ಸೇಫ್ಟಿ ಪರ್ಪಸ್ ಆಗಿ ನಿಮಗೆ ಫುಲ್ಲಿ 4 ಫೋರ್ಡಬಲ್ ಗೇಟ್ ಕೊಟ್ಟಿದ್ದು, ಒಂದು ವಾಕಿನ್ ಗೇಟ್ ಕೊಟ್ಟಿದ್ದಾರೆ. ಜೊತೆಗೆ ಮನೆಯ ಮುಂಭಾಗ ನೋಡೋದಾದರೆ ನಿಮಗೆ ವೈಡ್ ಆಗಿರುವಂಥ ಟಾರ್ ರಸ್ತೆ ಇದಾಗಿದ್ದು ತುಂಬ ವೈಡ್ ಆಗಿದೆ. ಒಂದು ಗಾಡಿ ನಿಂತಿದ್ರೂ ಕೂಡ ಇನ್ನೊಂದು ಗಾಡಿ ಆರಾಮಾಗಿ ಪಾಸ್ ಆಗುವಂಥ ರೋಡ್ ಇದಾಗಿರುತ್ತೆ. ಮತ್ತು ನಿಮ್ಮ ಮನೆಯ ಕನಸಿನ ಹೆಸರು ಏನಾದರೂ ಇತ್ತು ಅಂದರೆ ಅದನ್ನು ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಇಷ್ಟ ದೇವರು ಅಂದರೆ ಕೃಷ್ಣ, ಬುದ್ಧ, ಗಣೇಶ ಯಾವುದಾದ್ರು ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ಕೋಬೋದು, ಚಿಕ್ಕದಾಗಿರುವಂಥದ್ದು. ಹಾಗೆ ಇಲ್ಲೊಂದು ಕಾಲಿಂಗ್ ಬೆಲ್ ಕೊಟ್ಟಿದ್ದಾರೆ. ಗೇಟ್ ಏನಾದರೂ ಲಾಕ್ ಆಗಿತ್ತು ಅಂದರೆ ಇಲ್ಲಿ ಬೆಲ್ ಪ್ರೆಸ್ ಮಾಡಿದ್ರೆ ಬಂದು ನೋಡಿ ಯಾರಿದ್ದಾರೆ ಅಂತಂದ್ಬಿಟ್ಟು ಗೇಟ್ನ ಓಪನ್ ಮಾಡ್ಬೋದು. ಆ ರೀತಿ ಮಾಡಿಕೊಟ್ಟಿದ್ದಾರೆ. ಇವಾಗ ನಾವು ವಾಕ್ ಗೇಟಿಂದ ಎಂಟ್ರಿ ಆಗ್ತಿದ್ದಂಗೆ ಪಾರ್ಕಿಂಗ್ ಏರಿಯಾಗೆ ಇದಿಷ್ಟು ದೊಡ್ಡದಾಗಿರುವಂಥ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಆರಾಮಾಗಿ 2 ಕಾರ್ನ ಪಾರ್ಕ್ ಮಾಡಿಕೊಂಡು ಅಕ್ಕಪಕ್ಕ 2 ವೀಲರ್ನ ನಿಲ್ಲಿಸ್ಕೋಬೋದು. ಅಷ್ಟು ಸ್ಪೇಸಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ವಾಲ್ ಕ್ಲಾಡಿಂಗ್ ಬಂದರೆ ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ಯೂಸ್ ಮಾಡಿದ್ದು, ಬಾರ್ಡರು ಬ್ಲಾಕ್ ಕಲರ್ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿದೆ. ಗೇಟ್ ಓಪನ್ ಮಾಡಿ ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡು ನಿಮಗೆ ಕಾವೇರಿ ಪ್ರೊವಿಷನ್ ಮಾಡಿ ಬಿಟ್ಟಿದ್ದಾರೆ. ಮೀಟರ್ ಬೋರ್ಡು ನೀವು ಹಾಕಿಸ್ಕೋಬೇಕಾಗತ್ತೆ. ಹಾಗೆ ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಬೋರ್ಡು ಕೂಡ ಬಂದಿದೆ, ನೋಡ್ತಾ ಇದ್ದೀರಲ್ವಾ. ಬಿಕಾಸ್ ಇದು ಅಸೆಸ್ಮೆಂಟು ಅಪ್ರೂವಲ್ ಎಲ್ಲ ಆಗಿದ್ದು ರೆಡಿ ಟು ರಿಜಿಸ್ಟರ್ ಅಂತಲೇ ಹೇಳ್ಬೋದು. ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಅಲ್ಲಲ್ಲಿ ಶಾಕೆಟ್ಗಳನ್ನ ಬಿಟ್ಟಿದ್ದು, ತಮ್ಮಲ್ಲಿ ಏನಾದರೂ EV ವೆಹಿಕಲ್ಸ್ ಇತ್ತು ಅಂದರೆ ಚಾರ್ಜಿಂಗ್ನ ಮಾಡ್ಕೋಬೋದು ಈಸಿಲಿ. ಹೀಗೆ ಒಳಗಡೆ ಬಂದರೆ ನಿಮಗೆ ಎಲೆಕ್ಟ್ರಿಕಲ್ ವಾಟರ್ ಕನೆಕ್ಷನ್ ಅಂತಂದರೆ ಸ್ವಂತ ಬೋರ್ ಇದೆ, ಕಾವೇರಿ ಮಾಡಿಕೊಟ್ಟಿದ್ದಾರೆ. ಮತ್ತು ಸಂಪು ಕೂಡ ಪ್ರೊವಿಷನ್ ಮಾಡಿಕೊಟ್ಟಿದ್ದು, ವೆಂಟಿಲೇಷನ್ ಪರ್ಪಸ್ ಒಂದು ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದು ವಿತ್ ಶವರ್ನ ಇನ್ಸ್ಟಾಲ್ ಮಾಡಿಕೊಡ್ತಾರೆ, ಶವರ್ ಇನ್ಸ್ಟಾಲೇಷನು. ಹಾಗೆ ನಿಮಗೆ ಇಲ್ಲಿ ಶೂ ರ್ಯಾಕ್ನ ಮಾಡಿಕೊಟ್ಟಿದ್ದು ತುಂಬ ವೆಲ್ ಆ್ಯಂಡ್ ಡಿಸೈನ್ ಆಗಿದೆ ನೋಡಿ. ಜೊತೆಗೆ ಸ್ಟೇರ್ ಕೇಸ್ ಪಕ್ಕದಲ್ಲಿ ನಿಮಗೆ ಜಾಗನ ವೇಸ್ಟ್ ಮಾಡ್ದಿರಾ ಈ ರೀತಿ ಸ್ಟೋರೇಜ್ಗೆ ಮಾಡಿಕೊಟ್ಟಿದ್ದು. ಕೆಳಗಡೆ ನಿಮಗೆ UPS ಪಾಯಿಂಟ್ನು ಕೂಡ ಬಿಟ್ಟಿದ್ದಾರೆ. ಇದು ಈ ಕಡೆ ಆದರೆ, ಈ ಕಡೆ ಬಂದು ನಿಮಗೆ ಗ್ಯಾಸ್ ಪ್ರೊವಿಷನ್ನು ಕೂಡ ಮಾಡಿಕೊಟ್ಟಿದ್ದು, MS ಇಂದ ಗೇಟ್ನ ಮಾಡಿ ಕೊಟ್ಟಿರುವಂಥದ್ದು. ಸೊ ಇದಿಷ್ಟು ಪಾರ್ಕಿಂಗ್ ಏರಿಯಾದಲ್ಲಿರುವಂಥ ಪಿನ್ ಟು ಪಿನ್ ಇನ್ ಡೀಟೇಲ್. ಆದರೆ ನಾವು ಪಾರ್ಕಿಂಗ್ ಏರಿಯಾಯಿಂದ ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ಸ್ಟೇರ್ ಕೇಸ್ ಯೂಸ್ ಮಾಡ್ತೀವಿ. ಸ್ಟೇರ್ ಕೇಸು ಹ್ಯಾಂಟಿಲ್ ಅಪೋಥರಾಸ್ ಗ್ರಾನೈಟ್ ಕೊಟ್ಟಿದ್ದು, ಹ್ಯಾಂಡ್ ಹೋಲ್ಡರ್ ಆಗಿ SS ಜಿಂದಾಲ್ ಜೊತೆಗೆ ಟಫ್ಲಾನ್ನ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದು 4 ಅಡಿ ಇರುವಂಥ ಸ್ಟೇರ್ ಕೇಸ್ ಇದಾಗಿದ್ದು, ಹ್ಯಾಂಡ್ ಹೋಲ್ಡರ್ ನೋಡಿ SS ಜಿಂದಾಲಲ್ಲಿ ಕೊಟ್ಟಿದ್ದು. ಇಲ್ಲೂ ಅಷ್ಟೇ ವಾಲ್ ಕ್ಲಾಡಿಂಗ್ ಬಂದು ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ಯೂಸ್ ಮಾಡಿದ್ದು, ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ. ಹಾಗೆ ಸೀಲಿಂಗ್ ನೋಡ್ತಾ ಇದ್ದೀರಲ್ವಾ, ಇದು ಸೀಲಿಂಗ್ ಆಗಿದೆ. ಹಾಗೂ ಈ ಮನೆಯ ಮುಖ್ಯ ದ್ವಾರ ಪೂರ್ವ ದಿಕ್ಕಿನ ಕಡೆಗಿದ್ದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ತುಂಬ ಡಿಸೈನ್ ಆಗಿದೆ, ಹಾಗೆ ತುಂಬ ಚೆನ್ನಾಗಿದೆ. ಈ ಡೋರು, ವಾಸ್ಕಲ್ಲು ಮತ್ತು ವಿಂಡೋ ಎಲ್ಲ ಬಂದು ನಿಮಗೆ ಬರ್ಮಾ ಟೀ ಕುಡ್ದಾಗಿರುತ್ತೆ. ಈಗ ನಾವು ಡೋರ್ನ ಓಪನ್ ಮಾಡಿ ಒಳಗಡೆ ಎಂಟ್ರಿ ಆಗ್ತಿದ್ದಾಗೆ ಒಂದು ಬಿಗ್ಗದಾದಂಥ ಹಾಲು ಆ್ಯಂಡ್ ಸ್ಪೇಸಿಯಸ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಿಮಗೆ ವಾಲ್ ಕ್ಲಾಡಿಂಗ್ ಎಲ್ಲ ಬಂದು ನಿಮಗೆ ವುಡನ್ನಲ್ಲಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಡೋರ್ ರೈಟ್ ಸೈಡಿಗೆ ನಿಮಗೆ ವೆಂಟಿಲೇಷನ್ಗೆ ಒಂದು ಬಿಗ್ಗದಾದಂಥ ವಿಂಡೋ ಕೊಟ್ಟಿದ್ದು, POP ಫಾಲ್ ಸೀಲಿಂಗ್ ಜೊತೆಗೆ ಝೂಮರ್ ಲೈಟ್ನ ಇನ್ಸ್ಟಾಲೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗೇ ಇದೆ. ಮತ್ತು L ಶೇಪಲ್ಲಿ ಸೋಫಾ ಹಾಕ್ಕೊಂಡ್ರು ನಿಮಗೆ ಡೋರ್ ಆಪೋಸಿಟ್ ಪಕ್ಕದಲ್ಲಿ ನಿಮಗೆ ಲೆಫ್ಟ್ ಸೈಡ್ಗೆ TV ಯೂನಿಟ್ನ ಮಾಡಿಕೊಟ್ಟಿದ್ದು, ತುಂಬಾ ಚೆನ್ನಾಗಿದೆ TV ಯೂನಿಟ್ಟು ಕೂಡ ನೋಡಿ. ಹಾಗೂ ಇಲ್ಲಿಂದ
ಸೆಕೆಂಡ್ ಫ್ಲೋರ್ಗೆ ಸ್ಟೇರ್ ಕೇಸ್ ಹೋಗ್ಬೇಕಾದ್ರೆ ಅದ್ರ ಕೆಳಗಡೆ ಇರುವಂಥ ಜಾಗನ ಯುಟಿಲೈಸ್ ಮಾಡಿಕೊಂಡು ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ. ಸ್ಟೋರೇಜ್ ಮೇಲ್ಗಡೆನೂ ಕೂಡ ನೀವು ಬೇಕಾದ್ರೆ ಫಿಶ್ ಟ್ಯಾಂಕ್ನ ಇಟ್ಕೊಳ್ಳೋದಕ್ಕೆ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಡಿಸೈನು ಕೂಡ ಇದೆ, ನೋಡ್ತಾ ಇದ್ದೀರಲ್ವ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಟಿ ವಿ ಯೂನಿಟ್ ಪಕ್ಕದಲ್ಲಿ ನಿಮಗೆ ದೇವ್ರ ಮನೆನ ಮಾಡಿಕೊಟ್ಟಿದ್ದು. ದೇವ್ರ ಮನೆಗೂ ಹತ್ತಕ್ಕಿಂತ ಮುಂಚೆ ಒಂದು ಸ್ಟೆಪ್ ಜಾಸ್ತಿನೇ ಇದೆ ನೋಡಿ. ಮೇಲತ್ತಿ ಈ ಥರ ದೇವ್ರ ಮನೆ ಈ ರೀತಿ ಇದ್ದು, ತುಂಬ ಸಖತ್ತಾಗಿದೆ ದೇವ್ರ ಮನೆ ಮಾತ್ರ. ವೆಲ್ ಆ್ಯಂಡ್ ಗುಡ್. ಇದು ದೇವ್ರ ಮನೆ ಆದರೆ ವಾಸ್ತು ಪ್ರಕಾರ ಅಗ್ನಿ ಮೂಲೆಯಲ್ಲಿ ನಿಮಗೆ ಕಿಚನ್ನ ಮಾಡಿಕೊಟ್ಟಿದ್ದು. ಕಿಚನ್ಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಆರ್ಚ್ ಈ ರೀತಿ ಇದ್ದು, ಆರ್ಚ್ ಆ ಕಡೆಯಿಂದ ತೋರಿಸ್ತೀನಿ ಏನು ಸ್ಪೆಷಾಲಿಟಿ ಇದೆ ಅಂತಂದ್ಬಿಟ್ಟು. ಕಿಚನ್ಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಕಬೋರ್ಡ್ಸ್ ಎಲ್ಲ ಈ ರೀತಿ ಇದ್ದು, ಮತ್ತು ನಿಮಗೆಲ್ಲ ಕಬೋರ್ಡ್ಸು ಅಕ್ರಾಲಿಕ್ ಶೀಟ್ನ ಯೂಸ್ ಮಾಡಿ ಕೊಟ್ಟಿರ್ತಾರೆ. ಮತ್ತು ಎಲ್ ಶೇಪಲ್ಲಿ ಎಲ್ ಆ್ಯಂಗಲಲ್ಲಿ ನಿಮಗೆ ಸ್ಲ್ಯಾಬ್ನ ಮಾಡಿಕೊಟ್ಟಿದ್ದು. ಇದು ವಾಟರ್ ಪ್ರೂಫ್ ಮತ್ತು ವಿತ್ ಫೈರ್ ಪ್ರೂಫ್ ಆಗಿರುತ್ತೆ. ಇಲ್ಲಿ ಬಂದು ನಿಮಗೆ ವಾಟರ್ ಪ್ಯೂರಿಫೈರ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಔಟ್ಲೆಟು ಇನ್ಲೆಟು, ಜೊತೆಗೆ ಹೈಡ್ರಾಲಿಕ್ ಇರುವಂಥ ಈ ರೀತಿ ಕಬೋರ್ಡ್ಗಳಿದ್ದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಫಾರ್ ವೆಂಟಿಲೇಷನ್ ಪರ್ಪಸ್ ಒಂದು ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಪ್ಯಾಂಟ್ರಿ ಸಿಸ್ಟಮ್ ಮಾಡಿಕೊಟ್ಟಿದ್ದಾರೆ. ಸೊ ಪಕ್ಕದಲ್ಲಿರುವಂಥ ಯುಟಿಲಿಟಿ ಏರಿಯಾಗೆ ಹೋಗೋದಾದರೆ ಎಂಟ್ರಿ ಆಗ್ತಿದ್ದಂಗೆ ಯುಟಿಲಿಟಿ ಏರಿಯಾದಲ್ಲಿ ತುಂಬ ಸ್ಪೇಸಿಯಸ್ ಆಗಿರುವಂಥ ಯುಟಿಲಿಟಿ ಏರಿಯಾ ಇದಾಗಿದ್ದು, ಡಿಶ್ ವಾಷರು ಇಲ್ಲ ವಾಶ್ ಬೇಷನ್ ಕೂಡ ಹಾಕ್ಕೊಂಡು ನೀವು ಪಾತ್ರೆಗಳನ್ನ ತೊಳ್ಕೊಳ್ಳೋದಕ್ಕೆ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಮತ್ತು ಸೇಫ್ಟಿಗೆ MS ಗ್ರಿಲ್ನ ಇನ್ಸ್ಟಾಲ್ ಮಾಡಿದ್ದು, ಜೊತೆಗೆ CNC ಕಟ್ಟಿಂಗ್ ಆಗಿರುವಂಥ ಈ ರೀತಿ MS ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಏನಾದರೂ ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ಗೆ ಲಿಫ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಈಸಿ ಆಗುತ್ತೆ ಅಂತ ಈ ರೀತಿ ಓಪನ್ ಬಿಟ್ಟಿದ್ದಾರೆ. ಹಾಗೆ ಅಟ್ಯಾಚ್ಡ್ ಒಂದು ಕಾಮನ್ ಟಾಯ್ಲೆಟ್ ಬಿಟ್ಟಿದ್ದಾರೆ ಫಸ್ಟ್ ಫ್ಲೋರಲ್ಲಿ ಯುಟಿಲಿಟಿ ಏರಿಯಾದಲ್ಲೇ. ಸೊ ಫಸ್ಟ್ ಫ್ಲೋರಲ್ಲಿ ಇನ್ನೂ ಒಂದು ಸ್ವಲ್ಪ ಇದೆ. ಅದರ ಜೊತೆಗೆ ಇಲ್ಲಿ ವಾಶ್ ಬೇಷನ್ ಕೊಟ್ಟಿದ್ದಾರೆ. ಮತ್ತು ಮೇಲೆಲ್ಲ ವಾರ್ಡ್ರೋಬು, ಕಬೋರ್ಡು, ಕೆಳಗಡೆನೂ ಕೂಡ ಸ್ಟೋರೇಜ್ನ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಮಾಡಿಕೊಟ್ಟಿದ್ದು. ಇದು ನೈಋತ್ಯ ಮೂಲೆ, ಮೀನ್ಸ್ ಕುಬೇರ ಮೂಲೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಚಿಕ್ಕದಾಗಿರುವಂಥ ಒಂದು ಕಬೋರ್ಡ್ ಮಾಡಿಕೊಟ್ಟಿದ್ದು. ಸೊ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಇಟ್ಟು ಸೇಫ್ಟಿಗೆ ನೀವು ಲಾಕ್ ಸಿಸ್ಟಮ್ನು ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು. ಆ ರೀತಿ ಇದೆ. ಇಲ್ಲಿ ವಾಶ್ ಬೇಷನ್ ಜೊತೆಗೆ ಈ ರೀತಿ ಬ್ಯಾಕ್ ಸೈಡ್ ಮಿರರ್ ಕೊಟ್ಟಿದ್ದು. ಮಿರರ್ ಬ್ಯಾಕ್ ಸೈಡ್ ಕೂಡ ಸ್ಟೋರೇಜ್ ಈ ಥರ ಮಾಡಿಕೊಟ್ಟಿದ್ದಾರೆ. ಬೇಕಂದರೆ ನೀವಿಲ್ಲಿ ಒಂದು 4 ಸೀಟರ್ ಡೈನಿಂಗ್ ಹಾಲ್ನು ಡೈನಿಂಗ್ ಟೇಬಲ್ನು ಕೂಡ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಅಷ್ಟು ಸ್ಪೇಸಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಕಿಚನ್ನಿಂದ ನಾವು ನೋಡೋದಾಯಿತು ಅಂದರೆ ಹಾಲ್ನ ಈ ರೀತಿ ಕಾಣಿಸುತ್ತೆ. ಮತ್ತು ಈ ಆರ್ಚ್ ಏನು ನೋಡ್ತಾ ಇದ್ದೀರಾ, ಈ ಆರ್ಚಲ್ಲೂ ಕೂಡ ಇನ್ನೊಂದು ಸ್ಪೆಷಾಲಿಟಿ ಇದೆ. ಏನಪ್ಪ ಅಂದರೆ ನಿಮಗೆ ಅಲ್ಲಲ್ಲಿ ಕಬೋರ್ಡ್ ಮೀನ್ಸ್ ಸ್ಟೋರೇಜ್ನ ಮಾಡಿಕೊಟ್ಟಿದ್ದಾರೆ ನೋಡಿ. ಅಲ್ಲೂ ಮಾಡಿಕೊಟ್ಟಿದ್ದಾರೆ. ಸೊ ಇದರಲ್ಲೂ ಕೂಡ ಸ್ಟೋರೇಜ್ನ ಮಾಡಿಕೊಟ್ಟಿರುವಂಥದ್ದು. ಇದಿಷ್ಟು ಫಸ್ಟ್ ಫ್ಲೋರಲ್ಲಿರುವಂಥ ಮಾಹಿತಿ. ಆದರೆ ನಾವು ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ವೈಡ್ ಆಗಿರುವಂಥ ಸ್ಟೇರ್ಸ್ ಕೇಸ್ ಜೊತೆಗೆ SS ರೈಲಿಂಗ್ಸ್ ಕೊಟ್ಟಿದ್ದು, ಮತ್ತು ಸೊ ಸೆನ್ಸರ್ ಲೈಟ್ಗಳನ್ನ ಕೊಟ್ಟಿರ್ತಾರೆ. ಇವಾಗ ನಾವು ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ವ್ಯೂ ಈ ರೀತಿ ಕಾಣಿಸ್ತಿದ್ದು. 2 in 1 ಥರ ಒಂದು ಸ್ಟಡಿ ಯೂನಿಟು, ಹಾಗೆ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಯೂನಿಟ್ ಮಾಡಿಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಮೊದಲಿಗೆ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಎಂಟ್ರಿ ಹಾಕ್ತಿದ್ದಂಗೆ ಒಂದು ವ್ಯೂ ಈ ರೀತಿ ಕಾಣಿಸ್ತಿದ್ದು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಕಾಟಲ್ಲೂ ಕೂಡ ನೀವು ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಮಾಡಿಕೊಟ್ಟಿರುವಂಥದ್ದು. ಕಾಟ್ ಬ್ಯಾಕ್ ಸೈಜ್ ಅಂತಂದರೆ ನಿಮಗೆ ಕಬೋರ್ಡು, ವಾರ್ಡ್ರೋಬ್ ಇದ್ದು, ಪಕ್ಕದಲ್ಲಿ ನಿಮಗೆ ವೆಂಟಿಲೇಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಕಡೆಯೂ ಅಷ್ಟೇ, ಮೇಲ್ಗಡೆಯೂ ಕೂಡ ನಿಮಗೆ ಸ್ಟೋರೇಜ್ ಮಾಡಿಕೊಟ್ಟಿದ್ದು, ಕೆಳಗಡೆ ವರ್ಕ್ ಫ್ರಮ್ ಹೋಮು ಇಲ್ಲಾಂದರೆ ಸ್ಟಡಿ ಯೂನಿಟ್ ಥರ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಮಾಡಿಕೊಟ್ಟಿದ್ದಾರೆ. ಹಾಗೂ ಬೆಡ್ ಆಪೋಸಿಟ್ಟು ನಿಮಗೆ TV ಕ್ಯಾಬಿನೆಟ್ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು POP ಫಾಲ್ ಸೀಲಿಂಗು. ಹಾಗೂ ಇಲ್ಲಿ ನೋಡಿ, ಬೆಡ್ ಬ್ಯಾಕ್ ಸೈಡು ವಾರ್ಡ್ರೋಬಲ್ಲಿ ಏನಾದ್ರು ತೊಗೊಳ್ಳೋದಕ್ಕೆ ಓಡಾಡೋದಕ್ಕೆ ಸ್ಪೇಸಿಯಸ್ ಆಗಿರುವಂಥ ಜಾಗ ಇದಾಗಿದ್ದು. ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿದ್ದು ಹಿಡನಲ್ಲಿ ಕೊಟ್ಟಿದ್ದಾರೆ ವಾಶ್ರೂಮ್ನ. ಡೋರ್ ಓಪನ್ ಮಾಡಿದ ತಕ್ಷಣ ಅಪೋಸಿಟ್ಟು ವಾಶ್ ಬೇಷನು ಮತ್ತು ಡ್ರೆಸ್ಸಿಂಗ್ ಮಿರರ್ ಬ್ಯಾಕ್ ಸೈಡ್ ಕೂಡ
ಸ್ಟೋರೇಜ್ ಮಾಡ್ಕೋಬೋದು ಏನಾದರೂ ಥಿಂಗ್ಸ್ನ. ಮತ್ತು ಕೆಳಗಡೆಯೂ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ. ವಾಶ್ರೂಮ್ ಅಂತ ಬಂದರೆ ನಿಮಗೆ ಪ್ರತಿಯೊಂದು ವಾಶ್ರೂಮಲ್ಲೂ ಕೂಡ ಜಾಗ್ವಾರ್ ಫಿಟ್ಟಿಂಗ್ಸ್ ಕಂಪ್ಲೀಟಾಗಿ ಮುಗಿದಿದೆ. ಶವರು, ಹೆಡ್ ಶವರು ಮತ್ತು ವಾಲ್ ಮೌಂಟೆಡ್ ಕಾಮೋಡು ಎಲ್ಲ ಆಗಿದೆ ನೋಡಿ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಆದರೆ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನೋಡಿ, ಎಂಟ್ರಿ ಆಗ್ತಿದ್ದಾಗೆ ಮಾಸ್ಟರ್ ಬೆಡ್ರೂಮ್ಗೆ ಕಿಂಗ್ ಸೈಜ್ ಕಾಟ್ ಬ್ಯಾಕ್ ಸೈಡು ನಿಮಗೆ ವೆಂಟಿಲೇಷನ್ ಕೊಟ್ಟಿದ್ದು. ಇಲ್ಲೂ ಕೂಡ ಸ್ಟೋರೇಜ್ನ ಮಾಡ್ಕೊಳ್ಳೋ ರೀತಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಅಂತ ಬಂದ ನಿಮಗೆ ವಾರ್ಡ್ರೋಬು, ಕಬೋರ್ಡು ವಿತ್ ಡ್ರೆಸ್ಸಿಂಗ್ ಟೇಬಲ್ಲು, ಜೊತೆಗೆ ಬೆಡ್ ಆಪೋಸಿಟ್ ಇರುವಂಥ ಟಿ ವಿ ಯೂನಿಟು ಆ್ಯಂಡ್ POP ಫಾಲ್ ಸೀಲಿಂಗ್. ಹಾಗೆ ಇದರಲ್ಲಿ ನಿಮಗೆ ಅಟ್ಯಾಚ್ಡ್ ವಾಶ್ರೂಮು ಆ್ಯಂಡ್ ಒಂದು ಅಡಿಷ್ನಲಿ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ವಾಶ್ರೂಮ್ ನೋಡೋಣ. ಸೇಮ್ ವಾಶ್ ಬೇಷನ್ ಕೊಟ್ಟಿದ್ದು, ಸ್ಟೋರೇಜು, ಮಿರರು ಈ ರೀತಿ ಇದೆ. ಹಾಗೆ ಬಾಲ್ಕನಿ ಅಂತ ಬಂದರೆ ಒಂದು ಸ್ಪೇಸಿಯಸ್ ಆಗಿದೆ, ಆರಾಮಾಗಿ ಕುತ್ಕೊಂಡು ಫೀಲ್ ಮಾಡ್ಬೋದು. ಮೇನ್ ರೋಡ್ ಕಡೆ ಇರುವಂಥ ಬಾಲ್ಕನಿ ಇದಾಗಿದೆ. ಇದಿಷ್ಟು ಮಾಸ್ಟರ್ ಬೆಡ್ರೂಮ್ನ ಮಾಹಿತಿಯಾಗಿತ್ತು. ಇವಾಗ ನಾವು ಸೆಕೆಂಡ್ ಫ್ಲೋರ್ ಟು ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರ್ಗೆ ಹೋಗಬೇಕು ಆದರೆ ಲೈಟಿಂಗ್ಸ್ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ, ಜೊತೆಗೆ ಸೆನ್ಸಾರ್ ಲೈಟ್ ಇದ್ದು. ಸೊ ಥರ್ಡ್ ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಾಗೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ 2-in-1 ಮೀನ್ಸ್ ಸ್ಟಡಿ ಯೂನಿಟ್ ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ. ಇಲ್ಲೂ ಕೂಡ 2 ಬೆಡ್ರೂಮ್ ಬರುತ್ತೆ. ಮೊದಲಿಗೆ ಮತ್ತೊಂದು ಗೆಸ್ಟ್ ಬೆಡ್ರೂಮು ಅಥವಾ ಅಡಿಷ್ನಲಿ ಎಕ್ಸ್ಟ್ರಾ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂಗೆ ಈ ರೀತಿ ಒಂದು ವ್ಯೂ ಕಾಣಿಸುತ್ತೆ. ಈ ಬೆಡ್ರೂಮಲ್ಲಿ ಕಾಟ್ ಹಾಕ್ಕೊಟ್ಟಿಲ್ಲ. ಈ ಕಡೆ ಟಿ ವಿ ಯೂನಿಟ್ ಕೊಟ್ಟಿದ್ದು, POP ಫಾಲ್ ಸೀಲಿಂಗ್. ಹಾಗೆ ಸೇಮ್ ಏನು ನೋಡಿದ್ರಿ ಕೆಳಗಡೆ ಬೆಡ್ರೂಮ್ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ಇದೆ, ಬಟ್ ಕಾಟ್ ಒಂದು ಹಾಕ್ಕೊಟ್ಟಿಲ್ಲ ಅಷ್ಟೇ. ಹಾಗೆ ಸೇಮ್ ವಾಶ್ರೂಮ್ ಎಲ್ಲ ಫಿಟ್ಟಿಂಗ್ಸ್ ಆಗಿರುವಂಥದ್ದು. ಮತ್ತೊಂದು ಮಾಸ್ಟರ್ ಬೆಡ್ರೂಮ್ ಇರುವಂಥದ್ದು. ಈ ಬೆಡ್ರೂಮ್ ಮಾತ್ರ ಸೇಮ್ ಕೆಳಗಡೆ ಫ್ಲೋರಲ್ಲಿ ಏನು ನೋಡಿದ್ವಿ ಅದೇ ರೀತಿ ಇದ್ದು, ಒಂದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದು, ಕಾಟ್ ಬ್ಯಾಕ್ ಸೈಡ್ ವೆಂಟಿಲೇಷನ್ ಪರ್ಪಸ್ ವಿಂಡೋ. ಬಟ್ ಇದು ಕಲರ್ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ. ಗ್ರೇ ಕಲರ್ ವಿತ್ ವೈಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು POP ಫಾಲ್ ಸೀಲಿಂಗು, ಟಿ ವಿ ಯೂನಿಟು, ಅದೇ ರೀತಿ ವಾಶ್ರೂಮು ಆ್ಯಂಡ್ ಬಾಲ್ಕನಿ, ಅಲ್ಲಿರುವಂಥದ್ದು ಬಾಲ್ಕನಿ. ಇದಿಷ್ಟು ಥರ್ಡ್ ಫ್ಲೋರಲ್ಲಾದರೆ ಫೋರ್ತ್ ಫ್ಲೋರ್ಗೆ ಹೋಗೋಣ. ಫೋರ್ತ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಬೆಳಕು ತುಂಬಾ ಜಾಸ್ತಿ ಬರ್ತದೆ. ಬಿಕಾಸ್ ಅಲ್ಲಿ ನಿಮಗೆ ವೆಂಟಿಲೇಷನ್ ಮೀನ್ಸ್ ಸ್ಕೈಲೈಟ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ MS ಡೋರ್ ಕೊಟ್ಟಿದ್ದು, ಡೋರ್ ಓಪನ್ ಮಾಡಿ ಮೇಲೆ ಬಂದರೆ ಓಪನ್ ಟೆರೆಸ್ಸು. ಹಾಗೆ ತುಂಬ ಸ್ಪೇಸಿಯಸ್ ಆಗಿದೆ. ಅಲ್ಲಿ ನೀವು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ, ಔಟ್ಲೆಟು, ಇನ್ಲೆಟು, ಎಲೆಕ್ಟ್ರಿಕಲ್ ಪಾಯಿಂಟು. ಹಾಗೆ ಏನಾದ್ರು ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಒಂದು ಸ್ಮಾಲ್ ಕಬೋರ್ಡು. ಮತ್ತು ಮ್ಯಾನ್ಯಲಿ ಬಟ್ಟೆನ ಏನಾದ್ರು ವಾಶ್ ಮಾಡ್ತೀನಿ ಅಂದರೆ ಪಾಯಿಂಟ್ ಬಿಟ್ಟಿದ್ದು. ಫ್ಯೂಚರಲ್ಲಿ ಇದನ್ನು ಬೇಕಾದ್ರೆ ಕ್ಲೋಸ್ ಮಾಡಿಸ್ಕೋಬೋದು, ಆ ರೀತಿ ಮಾಡಿಕೊಟ್ಟಿದ್ದಾರೆ. ಮೇಲೆ 1500 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಸಿಂಥೆಟಿಕ್ ಟ್ಯಾಂಕು. ಮೇಲೆ ಹೋಗೋದಕ್ಕೆ MS ಇದು ಏಣಿನ ಮಾಡಿಕೊಟ್ಟಿದ್ದು, ಅದು ಓಪನ್ ಮಾಡಿಕೊಂಡು ಹೋಗ್ಬೇಕಾದ್ರೆ ಯೂಸ್ ಮಾಡ್ಕೊಂಡು ಹಾಗೇನು ಬಂದ ತಕ್ಷಣ ಲಾಕ್ ಮಾಡೋ ರೀತಿ ಮಾಡಿಕೊಟ್ಟಿದ್ದಾರೆ. ಒಗೆದಿರೋ ಬಟ್ಟೆನ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ 2 ಕಡೆ ಕಂಬಿನ ಈ ರೀತಿ ಬಿಟ್ಟಿದ್ದಾರೆ. ತುಂಬ ವೆಲ್ ಆ್ಯಂಡ್ ಗುಡ್ ಅನ್ಕೋತೀನಿ. ಮತ್ತೊಮ್ಮೆ ಹೇಳ್ತೀನಿ, ಈ ಮನೆಯ ಇದಿಷ್ಟು ಮಾಹಿತಿ ಆದರೆ ಈ ಮನೆಯಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅನ್ನೋದಾದರೆ ಸ್ನೇಹಿತರೆ, 1 ಕೋಟ್ ಪೇಂಟ್ ಪೆಂಡಿಂಗ್ ಇದ್ದು, ಸಣ್ಣ ಪುಟ್ಟ ಪಾಲಿಶು ಟಚಪ್ ಮಾಡಿಕೊಡ್ತಾರೆ. ಜೊತೆಗೆ ಈ ಮನೆ ಲೊಕೇಟ್ ಆಗಿರೋದು ಬನಶಂಕರಿ 6th ಸ್ಟೇಜು 4th ಬ್ಲಾಕು. ವಾಜರಳ್ಳಿ ಮೆಟ್ರೋ ಸ್ಟೇಷನಿಂದ ಇಲ್ಲಿಗೆ ಕೇವಲ 2 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದ್ದು, KSIT ಮೇನ್ ರೋಡ್ಗೆ ಇಲ್ಲಿಂದ ಅಲ್ಲಿಗೆ KSIT ಮೇನ್ ರೋಡ್ಗೆ 500 ಮೀಟರ್ಸ್ ಡಿಸ್ಟೆನ್ಸ್ ಇರುತ್ತೆ. ಸೊ ತುಂಬ ಬೇಸಿಕ್ ಎಲ್ಲ ಅಮ್ಯುನಿಟೀಸ್ ಇರುವಂಥ ಮನೆ ಇದಾಗಿದ್ದು, ಎಲ್ಲ ರೋಡ್ಗೂ ಕನೆಕ್ಟಿವಿಟಿ ಕೂಡ ತುಂಬ ಚೆನ್ನಾಗಿದೆ.
ಹಾಗೆ ಈ ಮನೆಗೆ ಕೋಟ್ ಮಾಡ್ತಿರ್ತಕ್ಕಂಥ ಪ್ರೈಸ್ ಬಂದು 1,80,00,000 ಆಗಿರುತ್ತೆ, ಸ್ಲೈಟ್ಲಿ ನೆಗೋಷಿಯಬಲು. ಯಾರೆಲ್ಲ ಈ ಒಂದು ಫ್ರೆಂಡ್ಲಿ ಬಜೆಟಲ್ಲಿ ಮನೆನ ನೋಡ್ತಾ ಇದ್ದೀರಾ, ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲಿಂದ ವಾಚ್ ಮಾಡ್ತಾ ಇದ್ದೀರಾ ಈ ವಿಡಿಯೋನ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.